ವೇದಿಕೆಯ ಮೇಲೆ ಮಾತಾಡ್ತಾರೆ. ಅವರ ಜಾತಿಯ ಮೇಲಿನ ಅಭಿಮಾನ. ಉಗ್ರಪ್ಪನವ್ರು ಮಾತಾಡ್ತಾರೆ, ಉಗ್ರಪ್ಪನವ್ರಿಗೆ ಒಂದು ಸಲ್ಯೂಟ್ ಹೇಳಬೇಕು, ಅವರ ಜಾತಿಯನ್ನ ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ದಾರೆ ಅಂತೆ. 1991ರಲ್ಲಿ ST ಮೀಸಲಾತಿಗೆ ಬಂದಂತಹ ಅವರ ಸಮುದಾಯವನ್ನ ಯಾವ ರೀತಿ ಸಂಘಟಿಸ್ತಾ ಇದ್ದಾರೆ, ಯಾವ ರೀತಿ ಕಾಪಾಡ್ತಾ ಇದ್ದಾರೆ. ST ಮೀಸಲಾತಿಗೆ ಕುರುಬ ಸಮುದಾಯ ಬರುತ್ತೆ ಅಂತ ಗೊತ್ತಾದ ಮೇಲೆ ಆ ಸಮುದಾಯವನ್ನ ತಡೆಯೋದಕ್ಕೆ ಹೇಗೆ ಸಾಧ್ಯ, ಏನೇನು ಮಾಡಬಹುದು ಎಲ್ಲವನ್ನೂ ಸಹ ಆಲೋಚನೆ ಮಾಡಿ, ಯಾಕಂದ್ರೆ ಅವರ ಜಾತಿ ಅವರಿಗೆ ಮುಖ್ಯ. ಇದೇ ಉಗ್ರಪ್ಪನವ್ರು ಹಿಂದೆ ಹೇಳಿದ್ರಲ್ಲ, ವಾಲ್ಮೀಕಿ ಜಯಂತಿ ದಿವಸ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಇದ್ದಾಗ ಹೇಳಿದ್ರಲ್ಲ, ನಿಮ್ಮಲ್ಲಿ ಇಚ್ಛಾಶಕ್ತಿ ಇಲ್ಲ, ನೀವು ಅರ್ಜಿ ಕೊಡ್ಲಿಲ್ಲ 96, 91ರಲ್ಲಿ ನಾವು ಕೊಟ್ವಿ, ನೀವು ಬೇಡ ಅಂತ ಹೇಳಿದ್ರಿ ಅಂತ ವೇದಿಕೆ ಮೇಲೆ ಹೇಳಿದ್ರಲ್ಲ. ಅವರು ಅವತ್ತಿನಿಂದ ಇವತ್ತಿನವರೆಗೂ ಅವರ ಸಮುದಾಯವನ್ನ ಮೀಸಲಾತಿ ಇರ್ಬೋದು, ಮತ್ತೊಂದಿರ್ಬೋದು, ಅವ್ರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ನಮ್ಮ ಸಮುದಾಯದ ಹಿರಿಯ ಮುಖಂಡರು ಅನ್ನಿಸ್ಕೊಂಡಿರುವಂತವರು, ಶಾಸಕರಾಗಿದ್ದಂಥವರು, ನೀವೇನ್ ಮಾಡ್ತಾ ಇದ್ದೀರಿ? ವಿಶ್ವನಾಥ್ ಅವರು ಮಠ ಕಟ್ಟಿದ್ದು ನಾನು ಅಂತ ಹೇಳುವಂತ ವಿಶ್ವನಾಥ್ ಅವರು ಮೈಸೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯನವ್ರನ್ನ ನೇರವಾಗಿ ಟೀಕೆ ಮಾಡ್ತಾರೆ, ಜಗದ್ಗುರುಗಳನ್ನ ಟೀಕೆ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯನವರು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಗುದ್ದಲಿ ಪೂಜೆನಲ್ಲಿ ವೇದಿಕೆ ಹಾಕಿಸಿ ಸ್ಯಾಟಲೈಟ್ ಚಾನೆಲ್ಗಳನ್ನು ಕರೆಸಿ ಅಲ್ಲಿ ವಿಶ್ವನಾಥ್ ಅವರಿಗೆ ನೇರವಾಗಿ ಅವರು ವಾಗ್ದಾಳಿ ಮಾಡ್ತಾರೆ. ಬೇರೆ ಸಮುದಾಯಗಳಿಗೂ ನಮ್ಮ ಸಮುದಾಯಕ್ಕೂ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇದೆ, ನಮ್ಮವರನ್ನ ನಾವೇ ಟೀಕೆ ಮಾಡ್ತೀವಿ, ನಮಗೆ ಸಿಕ್ಕಿರುವಂತಹ ಮೀಸಲಾತಿಯನ್ನು ನಾವೇ ಕೈಯಾರ ಕಳ್ಕೊಂತೀವಿ. ಈಗ ಬರ್ತಾ ಇರುವಂತಹ ಮೀಸಲಾತಿಯನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇರುವಂತವರಿಗೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ತೂರ್ಕೊಂಡು ಅಲ್ಲಿ ಲಾಭ ಮಾಡಿಕೊಂಡು ಅದನ್ನು ದಾರಿ ತಪ್ಪಿಸುವಂತ ಕೆಲಸಕ್ಕೆ ಹೋಗ್ತಾ ಇರೋದು ಸಹ ನಮ್ಮವರೇ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಎಲ್ಲ ಜಾತಿಗಳಿಗೂ ಎಲ್ಲರ ಮೇಲೆ ಅಭಿಮಾನ ಇದೆ. ಕರ್ನಾಟಕದ ಎಲ್ಲಾ ಜಾತಿಗಳಿಗೂ ಅಭಿವೃದ್ಧಿ ನಿಗಮ ಐತೆ, ಕುರುಬರನ್ನ ಎಕ್ಸೆಪ್ಟ್ ಕುರುಬರನ್ನ ಹೊರತುಪಡಿಸಿ ಕೊಡೋದಿಲ್ಲ. ಈಗಲೂ ನಾವು ಮನವಿ ಕೊಟ್ಟಿದ್ದೀವಿ, ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಅಂತೇಳಿ ಈಗಲೂ ಮನವಿ ಕೊಟ್ಟಿದ್ವಿ. ನಾಳೆ ಬಜೆಟ್ಗೆ ಸೇರಿಸ್ತಾರೇನೋ ಅಂತೇಳಿ ಒಂದು ಆಶಾಭಾವನೆಯಿಂದ ಮಾಡಿದ್ರೆ ಖುಷಿ. ಇವತ್ತು ಕುರುಬರನ್ನ ಯಾವುದಕ್ಕೆ ಬಳಸ್ಕೊಳ್ತಾ ಇದ್ದಾರೆ? ಓನ್ಲಿ ವೋಟ್ ಬ್ಯಾಂಕ್ಗೋಸ್ಕರವಾಗಿ, ಓನ್ಲಿ ಜೈಕಾರ ಹಾಕೋದಕ್ಕೋಸ್ಕರವಾಗಿ, ಜನ ಸೇರ್ಸೋದಕ್ಕೋಸ್ಕರ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋ ತಿಳ್ಕೊಳ್ಳುವಂತಹ ವಿವೇಚನೆ ಯಾರಿಗೂ ಇಲ್ಲ. ಈ ಸಮುದಾಯದ ಹೆಸರಿನಲ್ಲಿ ಕೋಟಾದಲ್ಲಿ ಸಚಿವರಾಗಿರುವಂತಹ ಬೈತಿ ಸುರೇಶ್ ಅವರು ಇದೇ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಶಾಖಾ ಮಠದಲ್ಲಿ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹೇಳಿದ್ರಂತೆ, 50 ಲಕ್ಷ ರೂಪಾಯಿ ನನ್ನ ವೈಯಕ್ತಿಕವಾಗಿ ನಾನು ಕೊಡ್ತೇನೆ ಅಂತೇಳಿ. 1 ವರ್ಷ ಆಗಿ ಸ್ವಾಮೀಜಿಗಳೇ ದೈವಾಧೀನರಾದ್ರು 1 ರೂಪಾಯಿ ಕೊಟ್ಟಿಲ್ಲ. ಇಡೀ ಸರ್ಕಾರ ಇವತ್ತಿನವರೆಗೂ ಆ ಮಠ ಪ್ರಾರಂಭ ಆದಾಗಲಿಂದಲೂ ಎಷ್ಟು ಅನುದಾನ ಕೊಟ್ಟಿದೆ ಅಂತಂದ್ರೆ, ಅಲ್ಲಿ ಒಬ್ರು ಹೇಳ್ತಿದ್ರು ನೆನ್ನೆ ಹೋದಾಗ 3 ಕೋಟಿ, ಮಠ ಪ್ರಾರಂಭ ಆದಾಗ್ಲಿಂದ ಇವತ್ತರೂ ಕೊಟ್ಟಿರೋದು 3 ಕೋಟಿ ದುಡ್ಡು. ನಾವು ಉದ್ದುದ್ದ ಮಾತಾಡ್ತೀವಿ. ಸ್ವಾಮೀಜಿಯವರು ದೈವಾಧೀನರಾದ್ರು ಅಂತ ತಕ್ಷಣ ವಿಡಿಯೋಗಳನ್ನ ಮಾಡಿ ಹಾಕ್ತೀರಿ, ಆಡಿಯೋಗಳನ್ನ ಮಾಡಿ ಹಾಕ್ತೀವಿ. ಅಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳೇನು, ಈ ಸಮುದಾಯವನ್ನ ಬೆಳೆಸೋದಿಕ್ಕೆ ಯಾರ್ಯಾರು ಎಷ್ಟೆಷ್ಟು ತನ್ನ ಕೈಲಾದಂತಹ ಸೇವೆ ಮಾಡಿದ್ದಾರೆ, ಯಾವುದು ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಈ ಸಮುದಾಯ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ರೂ ಸಹ ಈ ಸಮುದಾಯಕ್ಕೆ ರಾಜಕೀಯ ಅಸ್ತಿತ್ವ ಇಲ್ಲ. ಯಾರು ಸಹ ಕರೆದು ನಿಮಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ನಮ್ದು ಅಷ್ಟು ಔದಾರ್ಯತೆ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕನಕ ಗುರುಪೀಠದ ಕಾರ್ಯಕ್ರಮಗಳಿಗೆ ಹೇಳುವಂಥದ್ದು ಜಾತಿಯ ಬಗ್ಗೆ ಮಾತನಾಡಬೇಕಾಗಿತ್ತು. ನೀವು ಯಾವುದೇ ಕಾರ್ಯಕ್ರಮ ತೆಗೆದುಕೊಂಡು ಹೋಗಿ, ಬೆಳಗಾವಿಯ ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಒಂದು ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ಕುರುಬರ ಕಾರ್ಯಕ್ರಮ ಆದರೂ ಸಹ ಎಲ್ಲಾ ಜಾತಿಯವರನ್ನ ಕೂರಿಸ್ಕೊಂಡು ಎಲ್ಲಾ ಜಾತಿಯವರ ಮುಂದೆ ಕುರುಬರ ಕಾರ್ಯಕ್ರಮ ಮಾಡ್ತೀವಿ. ನಮಗೆ ಪ್ರವೇಶನೇ ಇಲ್ಲ. ಬೇರೆ ಜಾತಿಯವ್ರನ್ನ ಕೂರ್ಸ್ಕೊಂಡು ಹೇಳ್ತೀವಿ. ಆ ಕುರುಬರ ವೇದಿಕೆಯ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಂತ ಒಂದು ಮಾತು, ಈ ಬಾರಿ ಲೋಕಸಭೆಯಲ್ಲಿ ಚಿಕ್ಕೋಡಿ ಅಥವಾ ಬೆಳಗಾವಿನಲ್ಲಿ ಒಂದು ಕುರುಬರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದಂಥವರು ಟಿಕೆಟ್ ಕೊಡಲೇ ಇಲ್ಲ. ಆದರೂ ಸಹ ನಾವು ಕೇಳಲೇ ಇಲ್ಲ. ಇನ್ನು ಕಾಗಿನೆಲೆ ಕನಕ ಗುರುಪೀಠದಲ್ಲಿ ಕಾರ್ಯಕ್ರಮ ಆದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ, ಕೇತುವಳ್ಳಿಯಲ್ಲಿ ಆದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ. ನಿನ್ನೆ ದಿವಸ ನುಡಿ ನಮನ ಕಾರ್ಯಕ್ರಮದಲ್ಲೂ ಮುಖ್ಯಮಂತ್ರಿಗಳು ಹೇಳಿದ್ದೇನು, ಇದು ಕುರುಬರ ಮಠ ಅಲ್ಲ, ಎಲ್ಲ ಹಿಂದುಳಿದ ವರ್ಗದವರ ಮಠ. ಅರೆ ಮತ್ತೆ ಕುರುಬರು ಯಾವ ರೀತಿ ಉದ್ಧಾರ ಆಗ್ತಾರೆ? ಹೋಗ್ಲಿ, ಎಲ್ಲ ಹಿಂದುಳಿದ ವರ್ಗದ ಮಠಗಳು ಅಂತ ಹೇಳ್ಬಿಟ್ಟು ಏನಾದ್ರೂ ಅನುದಾನ ಕೊಡ್ತಾ ಇದ್ದೀರಾ ಅಂದ್ರೆ ಅದೂ ಇಲ್ಲ. ಕುರುಬರು ಅಂತಂದ್ರೆ ಏನಂತ ತಿಳ್ಕೊಂಡು
ತಿಳ್ಕೊಂಡಿದ್ದೀರಿ ನಮಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನೀನೊಬ್ಬ ನನ್ನನ್ನು ಪ್ರೀತಿಸ್ತೀಯ, ನನ್ನನ್ನು ಬೇರೆಯವರು ಪ್ರೀತಿಸ್ತಾರೆ, ನೀನು ಹೆಚ್ಚಿಗೆ ಪ್ರೀತಿಸ್ತೀಯ ಅಂತೇಳಿ. ಹೌದು ಸ್ವಾಮಿ, ನಿಮ್ಮನ್ನು ಹೆಚ್ಚಿಗೆ ಪ್ರೀತಿ ಮಾಡುವಂತಹ ಕುರುಬ ಸಮುದಾಯ ನೀವು ಎಲ್ಲಿದ್ರೆ ಅಲ್ಲಿ, ನೀವು JDS ಅಲ್ಲಿದ್ರೆ JDS, ಕಾಂಗ್ರೆಸ್ ಅಲ್ಲಿದ್ರೆ ಕಾಂಗ್ರೆಸ್, ನೀವು ಎಲ್ಲಿದ್ರೆ ಅಲ್ಲಿ ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಬೇಡದೆ ನಮ್ಮವರೊಬ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತೇಳಿ ಸಾರಾಸಗಟಾಗಿ ಓಟ್ ಹಾಕಿದ್ದಂತಹ ಸಮುದಾಯ ಇದು.